ಕೋಆಪರೇಟಿವ್ ಬ್ಯಾಂಕ್ ಡೈರೆಕ್ಟರ್ಸ್ಗಳ ನಡುವೆ ಶುರುವಾಯಿತು ಯುದ್ಧ. ಬರೋಬ್ಬರಿ 10 ರಿಂದ 20 ಜನಗಳಿಂದ ಅಂಗಡಿ ಮಹಂತೇಶ್ ಎಂಬ ಬ್ಯಾಂಕ್ ಡೈರೆಕ್ಟರ್ ಮೇಲೆ ಆಯಿತು ಹಲ್ಲೆ. ಇಲ್ಲಿ ತನಕ ಇಳಕಲ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಿಕ್ಕಾಪಟ್ಟೆ ಹಗರಣಗಳ ಕುರಿತು ನಮ್ಮ S1 ಇಂಡಿಯಾ ನ್ಯೂಸ್ ಸಾಲಾಗಿ ವರದಿ ಮಾಡಿದೆ. ಅದರಲ್ಲೂ ಇವರು ಮಾಡಿದ ನೇಮಕಾತಿ ಹಗರಣ FIR ಆಗಿ ಇನ್ನೂ ಕೂಡ ವಿಚಾರಣೆ ನಡೀತಾ ಇರುವಾಗ ಮತ್ತೊಂದು ರಾಧಾಂತವನ್ನ ಇವರುಗಳ ನಡುವೆಯೇ ಶುರುವಾಗಿದೆ. ಮಹಂತೇಶ್ ಅಂಗಡಿ ಇಳಕಲ್ ಕೋಆಪರೇಟಿವ್ ಬ್ಯಾಂಕಿನ ಡೈರೆಕ್ಟರ್ ಅಂದ್ರೆ ಹಲ್ಲೆಗೊಳಗಾದವರು. ಇವರು ಹೇಳೋ ಪ್ರಕಾರ MS ಪಾಟೀಲ್ ಎಂಬ ಒಬ್ಬ ಡೈರೆಕ್ಟರ್ ಬೇರೆಯವರ ಹೆಸರು ಮೇಲೆ ಸಾಲ ತೆಗೆದುಕೊಂಡು ಎಷ್ಟೋ ವರ್ಷವಾದ್ರೂ ಕೂಡ ಇಲ್ಲಿಯ ತನಕ ತುಂಬುತ್ತಾ ಇಲ್ಲ. ತುಂಬಿ ಅಂತ ಬೇರೆ ಡೈರೆಕ್ಟರ್ ಅಂದ್ರೆ ಮಹಂತೇಶ್ ಅಂಗಡಿಯವರು ಹೇಳಿದ್ದಕ್ಕೆ ಅವರ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ ಅಂತ ಮಹಂತೇಶ್ ಅಂಗಡಿಯವರು ಹೇಳ್ತಾ ಇದ್ದಾರೆ. ನಮ್ಮ ನಿರ್ದೇಶಕರು MS ಪಾಟೀಲ್ ಮಲ್ಲಿಕಾರ್ಜುನ ಪಾಟೀಲ್ ಅವ್ರ ಮಕ್ಕಳು. ನನಗೇನು ಗೊತ್ತಿಲ್ಲ, ಮನೆ ಕೂತಿದ್ದೆ ಅನ್ನೋ ಮನೆಗೆ ದಿಢೀರಂತೇಳಿ ಮನೆಗೆ ಬಂದು ನನ್ನ ಬಚ್ಚದಾಗ ಫ್ಯಾನ್ ಮೇಲೆ ಚಡ್ಡಿ ಮೇಲೆ ಬನ್ನಿ ಮೇಲೆ ಸಾಕ ಮಾಡಕ್ಕೆ ಒಳಗೆ ಹೋಯ್ದೆ. ದಿಢೀರಂತೇಳಿ ಅಟ್ಯಾಕ್ ಮಾಡಿ ಬಾಗಿಲ ಮ್ಯಾಲಿನ ಮುರಿದು ಅಟ್ಯಾಕ್ ಮಾಡಿ ಹೊಡ್ಯಾಕತ್ತು. MS ಪಾಟೀಲ ನಮ್ಮ ಮ್ಯಾನೇಜರ್ ಮಲ್ಲಿಕಾರ್ಜುನ ಪಾಟೀಲ್ ನಿರ್ದೇಶನ ಸೀನಿಯರ್ ನಿರ್ದೇಶಕರು ಇಳಕಲ್ ಕೋಆಪರೇಟಿವ್ ನಿರ್ದೇಶಕರು. ನಮ್ಮ ಫಸ್ಟ್ ಬ್ಯಾಂಕ್ ಮ್ಯಾನೇಜರ್ ಪಾಟೀಲ್ ಗೌಡ S ಪಾಟೀಲ್ನ ಅವ್ರ ಮಕ್ಕಳು MS ಪಾಟೀಲ್ ಮಕ್ಕಳು ವಿಜಯ್ ಕುಮಾರ್ ಪಾಟೀಲ್, ಶಶಿ ಪಾಟೀಲ್, ಆಮೇಲೆ ನಮ್ಮ ಮ್ಯಾನೇಜರ್ನ ಮಗ ಗೌಡ ಪಾಟೀಲ್ ಅವರ ಮ್ಯಾನೇಜರ್ ಮಗ MS ಪಾಟೀಲ್ 3 ಮಂದಿ ಮಕ್ಕಳು. ಅವ್ರ ಹೆಸರು ಗೊತ್ತಿಲ್ಲ. ಇನ್ನು 8 ಮಂದಿ, ಒಟ್ಟು 15-20 ಮಂದಿ ನನಗೆ ನಾನೇನು ಕ್ಯಾಟಿ ಹೋದ್ರು ಆಕೆ ನುಗ್ಗಿಸಿ ಹೋದ್ರು. ಎದಕ್ಕೆ ಅಂತ ಕೇಳಿದ್ರು ಸಹಿತ ಲೇ ನಿಮ್ಮ ಬ್ಯಾಂಕಿಂಗ್ ನಾವು ಕಾಕಂದ ರೊಕ್ಕ ವ್ಯವಸ್ಥೆ ಮಾಡ್ತೀಯ, ಕುಷ್ಟಿ ಬ್ಯಾಂಕಿಂದ ಲೆಕ್ಕ ಕೇಳತ್ತೀನಿ ಯಾರೇ ಅಲ್ಲಿ ATM ಕೆಲಸ ಮಾಡೋದು ಜವಾಬ್ದಾರಿ ನನ್ನ ಇದ್ದಿದ್ದರಿಂದ ನಾ ಅಲ್ಲಿ ಮ್ಯಾನೇಜರ್ಗೆ ಇಂತಿಂಥ ಕೆಲಸ ಮಾಡೋ ಅಂತ ಹೇಳಕ್ಕೆ ನಾವು ಹೋಗಿದ್ದೆ. ಈಗ ಒಂದು 4 ದಿನದ ಅವ್ರ ಜೊತೆ ಫೋನ್ ಕಳ್ಸೋದೆ, ಅವನು ನನ್ನ ಜೊತೆ ಸರಿಯಾಗಿ ಮಾತಾಡ. ಮತ್ತು ಒಂದು ಬೆಳಗ್ಗೆ ಸಹಿತ ಅಲ್ಲಿ ಕೆಲ್ಸಕ್ಕೆ ಬಂದಾರ, ಇವತ್ತು ಸೂಟಿ ಐತಿ, ಒಬ್ಬ ಪ್ಯೂನ್ ಕಳ್ಸಪ್ಪ ಅಂತೇಳಿ. ಹ್ಞೂ ಸರಣ ಅಂದಾರ. ಆ ಸಡನ್ನಾಗಿ ಬಂದು ಹಿಂಗೆ ಯಾಕೆ ಹೋದ್ರು ಏನು ಮಾಡಿದ್ರು ಗೊತ್ತಾಗಲ್ಲ. ಮುಂದೆ MS ಪಾಟೀಲ್ ನಾವು ಮ್ಯಾನೇಜರ್ ಫೋನ್ ಹಚ್ಚಿದಾಗ MS ಪಾಟೀಲಲ್ಲಿ ನಂದು ಬಾಕೋಸ ಮಾಡಕ್ಕೂ ನನ್ನ ಬರ್ತೀನಿ ಮಗನ, ನಮ್ಮ ಹಳೆಯಾಗೂ ಬಂದೈತಿ, ನಂದೇನು ತಿಂಡಿ ಐತೆ ಮಗನ ಸಾಯಿಸ್ಬಿಡ್ತೀನಿ. 3-4 ಮಂದಿ ಮುಟ್ಟು ಮಾತ್ರ ನಮ್ಮ ಬರೀ ತೊಟ್ಟು ಹಚ್ಕೊಂಡು ಬಿಡ್ರಲ್ಲ ಅಂತ ನಾನು ಚಡ್ಡಿ ಮೇಲೆ ಇದ್ದೆ. ಹಚ್ಚಲ್ಲ ಅಂತ ಪ್ಯಾಂಟ್ ಇಲ್ಲ, ಹಂಗಿಲ್ಲ. ಒಂದು ಬಂದೇನು ಒಂದು ಚಡ್ಡಿ ಮೇಲೆ ತೊಗೊಂಡು ಭಾಳ ನಾನು ಗೇಟ್ ಮುಂದೆ ಹಾಕಿ ಹೋಗಿ ಸಾಂಗ್ ಹೇಳ್ಬೇಕು. ಪ್ರತಿಯೊಂದು ನನ್ನ ಬ್ಯಾಂಕಿನ ನಮ್ಮ ಕಾಕನ ಬಾಕಿ ಹೊಸಲ್ಲ ನೀ ಅಲ್ಲೇ ಅವು ಯಾರ ಸಲ ನಮ್ಮ ತಂದೆ ಬೇಡ, ನಾವು ಕರ್ತು ಬಿಡ್ತೀವಿ. ನಮ್ಮ ಆಸ್ತಿ ಐತಿ, ಆರಾಮ್ ಮಾಡ್ಕೊಳ್ಳಿ. ನಮ್ಮ ಕಾಕ ಬೇರೆ ಹೆಸರು ಲೋನ್ ತೊಗೊಂಡಾರ. ಮಲ್ಲಿಕಾರ್ಜುನ ಪಾಟೀಲ್ ನಿಮ್ಮ ಬ್ಯಾಂಕ್ನಾಗ ಬೇರೆ ಹೆಸರು ಲೋನ್ ತೊಗೊಂಡ.
ಅದು ಕಟ್ ಅನ್ನೋದು ನೀ ಆಗಲಿ ಅವ್ನ ಮ್ಯಾನೇಜರ್ ನಾನು ಹೊಸ ಮಾಡ್ತೀನಿ. ಯಾರ ಹೆಸರು ಸಾಲ MS ಪಾಟೀಲ್ ಹೆಸರು ಸಾಲ ಇರಲ್ಲ, ಅವ್ರ ಬೀಗರು ಅವ್ರ ದೋಸ್ತರು ಹೆಸರು ಸಾಲ ಇರ್ತವೆ. ಅದು ನಾ ಬ್ಯಾಂಕ್ ಇರ್ತೀನಿ, ನನ್ನ ಕರ್ತವ್ಯ. ನಾ ಮ್ಯಾನೇಜರ್ ಏನಂತೀನಿ, ಮಂದಿಗೆ ಹೆಂಗೆ ವಸೂಲು ಮಾಡ್ತೀನಿ, ಯಾರೇ ಸಂಬಂಧಪಟ್ಟ ಡೈರೆಕ್ಟರ್ ಲೋನ್ ಇದ್ರು ಅದೇ ಟೈಪ್ ನೀವು ವಸೂಲು ಮಾಡೋದು ಅಂತ ಮ್ಯಾನೇಜರ್. ನಮ್ಮ ಫಕೀರಗೌಡ ಕುಷ್ಟಿ ಅವ ಸಂಬಂಧ ಎಲ್ಲಿ ಮ್ಯಾನೇಜರ್ ಸಜ್ಜನ್ ಅಂತೇಳಿ ಚಂದ್ರಶೇಖರ್ ಸಜ್ಜನ್ ಅವ್ರು ಯಾರು ಮ್ಯಾನೇಜರ್ ಆಯ್ತು ಸರ್ ಹೊಸ ಮಾಡ್ತಂತ ಅವ್ರು ಹೇಳ್ತಾರೆ. ನಮ್ಮ ಬಾಕಿನ ಹೊಸ ಮಾಡ್ತಂತ ಮತ್ತೆ ಓಣಾಗ ಬಂದಂತ ಜೀವನ ತಗೊಂಡು ಹೊರತು ಇಲ್ಲ ತೋಟಕ್ಕೆ ಆಗ್ತದೆ. ಹಿಂದೆ ಬೇಕಾಯ್ತು ಮುಂದೆ ಬೇಕಾಯ್ತು ಹನ್ನೊಂದು ಗಂಟೆ. ಆಮೇಲೆ ಒಣ ಬಂದು ಬಂದ್ರು, ಆ ಒಡೆ ನೋಡಿ ಒಬ್ಬರು ಹಿಡ್ಕೊಂಡು ಅವ್ರು 4 ವರ್ಷಗಳು 4 ಮಂದಿ ಕರ್ಕೊಂಡು ಒಳಗೆ ಹಾಕಿದ್ರು. ನಾನು ಬಾಳ ನೋಡ ನನ್ನ ಬಚ್ಚಲ ಮನೆ ನೋಡ್ಬಾರ ಏನೇನು ಎತ್ತತ್ತು ಹೊಡೆದು ಜೀವಂತ ಬದುಕಿದ್ದ ಒಂದು ದೊಡ್ಡ ಪವಾಡ. ಅದಕ್ಕ ನಾನು ಈಗಾದ್ರೂ ಡೈರೆಕ್ಟರ್ ಆ ಬ್ಯಾಂಕಿನ ವಸೂಲಿ ಸಂಬಂಧ ನಾನು ಬರಮಾನ ಮುಂದಾದ್ರೂ ನಾನು ಸಾಲ ವಸೂಲು ಮಾಡೋದು. ಅದಕ್ಕೆ ನಾನು ಜೀವ ಬೇಕೈತಿ, ಅವ್ರ ಸಾಲ ನಾನು ಜೀವ ಬೇಕೈತಿ, ನಾನು ರಕ್ಷಣೆ ಕೊಡ್ಬೇಕು. ಅವ್ರ ಮೇಲೆ ಯೋಗ್ಯ ಕಾನೂನು ಕ್ರಮ ತೆಗಿತೀನಿ. ಆರಾಮಾಗಿ ಬಂದ್ರೆ ಅವ್ರು ಯಾರ ಸಲ ಅಂದ್ಕೊಂಡ್ರ ಯಾರ ಸಲ ಐತಿ ಭೋಜ ಇವಾಗ ಅಂದ್ಕೊಂಡಿದ್ದೆ. ಫಸ್ಟ್ ನಾನು ವಿದ್ಯಾರ್ಥಕ್ಕೆ ಭೋಜ ಕುಣಿಸ್ಬೇಕು. ಆ ಭೋಜ ಕುಣಿಸಿದ್ದ ದೊಡ್ಡ ಸೀಟ್ ಇಟ್ಕೊಂಡು ಅವ್ನ ಮ್ಯಾನೇಜರ್ ತಪ್ಪಿಲ್ಲ. ಅವ ನನ್ನ ಜೊತೆ ಸರ್ ಅಂತ ಮಾತಾಡೋಣ ಮೊನ್ನೆ ಬೆಳಿಗ್ಗೆ 2 ಸಲ ಐತಿ ಫೋನ್. ಅವ ಏನೇನು ಕಾಸಮ್ಮ MS ಪಾಟೀಲ್ ಮಾವ ಇವತ್ತು ಹಿಂಗ್ ಬ್ಯಾಂಕ್ ಆಗಿ ಹೋಗ್ತೀನಿ ಅಂತ ನಂಗೆ ಗೊತ್ತಿಲ್ಲ. MS ಪಾಟೀಲ್ ಮಾವ ನಮ್ಮ ಫಕೀರಗೌಡ ಪಾಟೀಲ್ ನಮ್ಮ ಕುಷ್ಟಗಿ ಬ್ರಾಂಚ್ ಮ್ಯಾನೇಜರ್. ಅವ್ರು ಏನ್ ಹೇಳ್ಯಾರ ಗೊತ್ತಿಲ್ಲ. ಆ ಸೀಟ್ ನನ್ನ ಬ್ಯಾಂಕ್ ಮಾಡ್ತಿದ್ದೆ, ನಮ್ಮ ಅರಣ್ಯ ಮಾತಾಡಿ ನಾನು ಏನು ಮಾತಾಡಿದೆ. ನಮ್ಮ ATM ಸಂಚಾರ ಅದು 3,80,000 ಇಂಜಿನಿಯರ್ ಹೇಳ್ತಾರೆ, ಅವ್ರಿಗೆ ಕೊಡ್ರಿ ಅಂತ ಅಷ್ಟೇ ಮಾಡತ್ತಪ್ಪ. ನಾ ಬರ್ತಿರ್ತಾರೆ ತಿಳಿ ಹೋಗಿ ಆ ಮ್ಯಾನೇಜರ್ ಇಂಜಿನಿಯರ್ ಕಳಿಸಿದ್ದೆ. ಕಂಪ್ಲೇಂಟ್ ಕೊಡ್ತಾರೆ, ಈಗ ಕೊಡ್ತೀನಿ ಕೊಡ್ತೀರಿ. ಇನ್ನು ಈ ಬ್ಯಾಂಕಿನ ಯಾವ ಡೈರೆಕ್ಟರ್ಗಳು ಯಾರ ಹೆಸರು ಮೇಲೆ ಸಾಲ ತೆಗೆದುಕೊಂಡಿದ್ದಾರೆ, ಯಾವ ಡೈರೆಕ್ಟರ್ ಸಾಲ ತೆಗೆದುಕೊಂಡು ಯಾವ ನೆಪ ಹೇಳಿ ಪಾರಾಗಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಇಂಚಿಂಚು ವಿಷಯವನ್ನ ನಿಮ್ಮ ಮುಂದೆ ತರಲಿದ್ದೇವೆ. S1 ಇಂಡಿಯಾ ನ್ಯೂಸ್ ಎಳ್ಕಲ್.